ಮಾತು ಮುಗಿದ್ವ ಯಾವ ಹೋದ್ರು ಮಾತೆಯರ ಮಾತಾ ಮುಗಿಯಂಗಿಲ್ಲ. ಗೃಹಲಕ್ಷ್ಮಿ ಕೊಟ್ಟರು ನೆಮ್ಮದಿಲ್ಲ, ಪುಗ್ಶೆಟ್ಟಿ ಕುಕ್ಕರ್ ಕೊಟ್ಟರು ನೆಮ್ಮದಿಲ್ಲ, ಪುಗ್ಶೆಟ್ಟಿ ಬಸ್ನಾಗ ಅಡ್ಡಾಡಿದ್ರು ನೆಮ್ಮದಿಲ್ಲ, ತಿಂಗಳ 2,000 ರೂಪಾಯಿ ಬಂದ್ರು ನೆಮ್ಮದಿ ಇಲ್ಲ. ಬಂದವ ಇವತ್ತು ಬಿದ್ದಾವ ನೋಡ್ರಿ, ನಿಮಗೂ ಬಂದವ ನೋಡ್ರಿ. ಏನು ಪುಣ್ಯ ಯವ್ವ ನಿಮಗೂ. ಭೀಮಾಂಬಿಕಾ ಮಾತಾಕಿ ಅನ್ನಬ್ಯಾಡ್ರಿ, ಪಾಪ ಬರ್ತೈತೆ, ಮನೆ ಸುದ್ದಿ ಮಾತಾಡ್ರಿ ಅಂತೀರಿ. ದೇವರು ಯಾರ್ಯಾರಿಗೆ ಬಾಯಿ ಕೊಟ್ಟಾನ, ಬಾಯಿ ಇದ್ದವ್ರು ಮಾತ್ರ ಜೈಘೋಷ ಮಾಡ್ರಿ. ಜೋರ್ ಅನ್ನಕ್ ನಾಚಿ ಅಂದ್ರೆ ಮೆಲ್ಲಕರ ಮಾಡ್ರಿ. ಇಂತೆಲ್ಲ ಅನ್ನಂಗಿಲ್ಲ. ನಮ್ಮ ಅವನವ್ರು ಹೊಲಕ್ಕೆ ಹೊಂಟಿರ್ತಾರೆ, 4-5 ಮಂದಿ ಹೊಲಕ್ಕೆ ಹೋಗಾಗ ಮುಂದೆ 3 ಆನೆ ಪಾಸ್ ಆಗಿರ್ತಾರೆ, ಹಿಂದಿಬ್ರು ಉಳಿದಿರ್ತಾರ. ಇವ್ರು ಕೂಗ್ತಾರ, ನಿಂದ್ರವ ಶಿರ್ವಾರ ಕೇಳ್ತಾರ, ನಿಂದ್ರವ ಅಲ್ಲಿ ಕೇಳ್ತದ. ಮತ್ತೆ ಹೊಲಕ್ಕೆ ಹೋಗ್ತಾರ. ಹೊಲಕ್ಕೆ ಹೋಗಿ ಕಸ ತೆಗಿಬಾರ ಕುಡುಗಂತ ಒಂದು ಈ ಸದಿ ಕಸ ತೆಗೆಯುವಾಗ ಮುಂದೆ 3 ಫಾಸ್ಟ್ ಆಗಿ ಕಸ ತೆಗಿತಿರ್ತಾರೆ, ಹಿಂದೆ ನಿಂತಾರ ಇಬ್ರು ಕಲ್ಲು ಹೋಗಿತ್ತಾರ. ಸ್ಟ್ಯಾಂಪ್ ಬೇಕೈತಿ ಹೊರ ನೀನು ಬರೆದು ಕೊಡ್ತಾನ, ತಡಿ ನೀರು ಕುಡ್ದಂಗ ಮಾಡಿ ಹತ್ತಷ್ಟು ಟೈಮ್ ಮಾಡ ಊಟ ಮಾಡಕ್ ಹೋಗಿ ಒಂದಷ್ಟು ಮಾಡಿರೋದು ಕರೆಕ್ಟ್ ಆಗುತ್ತೆ ನೀವು. ಮಾಡಬೇಕು ಜಯಘೋಷ. ಹೆಂಗ ಜಯಘೋಷ ಮಾಡಬೇಕಂದ್ರ ಈ 30-40 ವರ್ಷ ಹಳೆ ಮಂದಿ ಗೊತ್ತ, ಬಿಕ್ ಅಂತ ಹೇಳ್ತೇವೆ, ಗೊತ್ತದ ನೀವು ಬಿಕ್ ಅಂತಲ್ಲ, ಇದಕ್ಕೆ ಬಿಕ್ ಅಂತ. ಈಗಿನೇನು ಗೊತ್ತು, ಯೂಟ್ಯೂಬ್ ನೋಡ್ತಾವ, ಮತ್ತೆ ಬಿಕ್ ಅಂದ್ರೆ ಏನು ಸರ್ಚ್ ಮಾಡ್ತಾವೆ. ಈಗಿನಕ್ಕೆ ಏನು ಗೊತ್ತಿಲ್ಲ. ಸೇದಕ್ಕಂದ್ರೆ ಅಂತ ಹಿಂಗ್ ಗೊತ್ತಾಳ ಆಕಿ ಸಾಕಾಗಿತ್ತು. ಬಿಕ್ ಹಿಡಿತಿದ್ದು ಬಿಕ್. ತಾಯಿ ತನ್ನ ಮಗನಿಗೆ ಬಹಳ ಕಷ್ಟಪಟ್ಟು ಓದಿಸಿದ್ಲು. ಗುರುಗಳ ಪುಣ್ಯದಿಂದ ನೌಕರಿ ಸಿಕ್ತು. ನೌಕರಿ ಮಾಡಕ್ಕಂತೇಳಿ ಬೇರೆ ಬಹಳ ದೂರದ ಊರಿಗೆ ಹೋದ. ಅವಾಗೇನು ಮೊಬೈಲ್ ಇದ್ದಿಲ್ಲ, ಫೋನ್ ಇದ್ದಿಲ್ಲ. ಬಂದ್ರವು ಪೋಸ್ಟ್ ಆಫೀಸಿಗೆ ಪತ್ರ ಬರೋದು, 15 ಪೈಸೆ 10 ಪೈಸೆ ಇರ್ತದ. ಪಾಪ ಹಳ್ಳಿ ಹೆಣ್ಮಗಳ ತಾಯಿ. ಮಗ ಹೋಗಿ 6 ತಿಂಗಳಾಗಿತ್ತ ನೌಕರಿ ಮಾಡಕ್ಕೆ. ಹೋಗಿ 6 ತಿಂಗಳಾಗಿತ್ತು. ಸಾಯಂಕಾಲದ ಸಮಯ ಮನೆ ಮುಂದೆ ದೊಡ್ಡದು ಕಟ್ಟಿ ಬಂಕದಾಗ ಕುಂತು ಜೋಳ ಹಸನ ಮಾಡಕತ್ತಿದ್ಲು. ಹಿಂಗ ಜೋಳ ಹಸನ ಮಾಡುವಾಗ ಬಿಕ್ ಹಿಡಿದು ಅಂತ ಹಿಂಗ ಬಿಕ್ ಹಿಡ್ದಾಗ ಓಣ್ಯಾಗಿನ ಮಂದಿ ಎಲ್ಲರೂ ಬಂದ್ರು. ಯಾಕಂದ್ರೆ ಅವ ಟಿವಿಗೆ ಏನಿದ್ರು ನೋಡು, ಯಾರ ಮನೆ ದೊಡ್ಡದೈತೆ ಬಂಕ ಅಲ್ಲೆಲ್ಲ ಮಂದಿ ಕುಂತು ಏನೋ ಮಾತಾಡಿ ಮತ್ತೆ 10 ಮಣಿಗೆ ಕತ್ಲಾಗ ತಮ್ಮ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮತ್ತೆ 4 ಗಂಟೆಗೆ ಎದ್ದು ಹೊಲ ಕೆಲಸ ಮನೆ ಕೆಲಸ ಮಾಡೋರು. ಎಲ್ಲ ಒಂದು 5-6 ಮಂದಿ ಹೆಣ್ಮಕ್ಳು ಬಂದ್ರು. ಅವ್ವ ಬಿಕ್ ಹಿಡ್ದವಲ್ಲ ಯಾರು ನೆನ್ಸಕತ್ತಾರ ಅಂತ ಹೇಳಿ ಕೇಳಿದ್ರು. ಬಿಕ್ ಹಿಡ್ದವ ಯಾರು ನೆನ್ಸಕತ್ತಾರ ಅಂತ ಕೇಳಿದಾಗ ಅವಾಗ ತಾಯಿ ಹೇಳ್ತಾಳ, ಯವ್ವ ನನ್ನ ಮಗ ನೌಕರಿ ಮಾಡಕ್ ಹೋಗಿ 6 ತಿಂಗಳಾಗಿತ್ತೆ. ಉಂಡನೋ ತಿಂದನೋ ಬೀಸದನೋ ಪಾಠದನೋ ಚಲೋದನೋ ಹೆಂಗದನೇನವ ಕರಳು ನೆನ್ಸಕತ್ತೈತಿ, ಜೀವ ನೆನ್ಸಕತ್ತೈತಿ, ಅದಕ್ಕೆ ಬಿಕ್ ಹಿಡ್ದವ ಅಂತೇಳಿ ಅಂದು ತಾನು ನೀರು ಕುಡಿದು ಬಿಕ್ ನಿಂತು. ಇಲ್ಲಿ ಮಗ ತನ್ನ ಗೆಳೆಯರೊಡನೆ ಎಲ್ಲರೂ ಕೂಡನೆ ಗೆಳೆಯರೊಡನೆ ಹುಟ್ಟುದು ಕುಳಿತಾಗ ಅವನಿಗೆ ಬಿಕ್ ಹಿಡಿತಾವ. ಅವನಿಗೆ ಬಿಕ್ ಹಿಡಿದಾಗ ಎಲ್ಲ ಗೆಳೆಯರು ಕೇಳ್ತಾರೆ, ಏ ದೋಸ್ತ ಬಿಕ್ ಹಿಡ್ದಲ್ಲ ಯಾರು ನೆನ್ಸಕತ್ತಾರ ಅಂದಾಗ ಅವ ಹೇಳ್ತಾನ, ನಮ್ಮ ಮನಿ ದೊಡ್ಡದಾದ, ನಮ್ಮ ತಾಯಿಗೆ ವಯಸ್ಸಾಗ್ಯದ, ತಂದೆ ಸಣ್ಣವಿದ್ದಾಗ ತೀರಿ ಹೋಗ್ಯಾನ, ಮನೆಗೆ ಯಾರಿಲ್ಲ, ನಮ್ಮವ ಹೆಂಗದಳೋ ಏನು, ಆರಾಮದಳೋ ಏನು, ಕಾಲ್ ಜಾರಿ ಬಿದ್ದಳೋ ಏನು, ಅದಕ್ಕೆ ಕರಳು ನೆನ್ಸಕತ್ತೈತಿ, ನಮ್ಮವ್ವ ನನ್ನ ನೆನ್ಸಕತ್ತಾಳ ಅಂತೇಳಿ ಆ ಬಿಕ್ ಹಿಡ್ದವ ಏನ್ ಮಾಡಿದ, ತಾಯಿ ಮಗ ನೀರು ಕುಡ್ದ ಬಿಕ್ ನಿಂತು. ಇವ್ ನಂಬತ್ರಿ. ಇನ್ನು ಹೊಸದಾಗಿ ಮದುವೆಯಾಗಿತ್ತು. ಹೊಸದಾಗಿ ಮದುವೆದಾಗ ಏನು ಸಂಭ್ರಮ, ಎಂಗೇಜ್ಮೆಂಟ್ ಆಗಿರ್ತಾವ ನೋಡಕ್ ಹುಡುಗರು. ಅವ್ರು ಕಟ್ಟಿಂಗ ಬೇರೆ, ಈ ಕಡೆ ಬೋಳ್ಸಂತಾವ ಈ ಕಡೆ ಬೋಳ್ಸಂತಾವ, ಮ್ಯಾಲೆ ಬೆಂಕಿ ಹಚ್ಚಿಂತಾವ, ಅದಕ್ಕೇನಂತಾರ ಕಟ್ಟಿಂಗ್, ಅದು ಯಾವ್ದು ಪೈರ್ ಕಟ್ಟಿಂಗ, ಪೈರ್ ಕಟ್ಟಿಂಗ್ ಅಂತೇವು. ಬೆಂಕಿ ಹಚ್ಚಿಂತಾವ, ಕೊಳ್ಳಾಗ ಬ್ಲೇಡ್ ಹಾಕಂತಾವ, ನಾ ಎಮ್ಮಿ ಕಟ್ಟಿದಂತ ಚೈನ್ ಹಾಕಿಂತಾವ, ಹರಕ್ ಪ್ಯಾಂಟ್ ಉಟ್ಕೊಂತಾವ. ಸ್ಟೈಲ್ ಹೊಸದಾಗಿ ಎಂಗೇಜ್ಮೆಂಟ್ ಆಗಿರ್ತದ. ಏನೋ ಎಂಗೇಜ್ಮೆಂಟ್ ನೋಡ್ರಿ ಎಲ್ಲರ ಕಡೆ ಮಾಡಕತ್ತೀರ ಅಂತ ಹೇಳ್ತಾರ. ಏನೋ ಅಂಕ ಜಗತ್ತ ಬರ್ತಿರ್ತಾನ ನಾವು ಎಲ್ಲರೂ ನೋಡು. ಪೈಕಿ ನಕ್ಷತ್ರ ಗಾಡಿ ತೊಳಿತಿರ್ತಾವ, ಫೋನ್ ಹೊಡ್ಕೊಂತಿರ್ತಾವ. ಎಷ್ಟೋ ಮಂದಿ ತೆಗ್ದುಪಟ್ಟು ಒಳಗೋದು ಏನೋ ಹೊರಗ ಬಂದಿಲ್ಲ. ಅವು ಏನ್ ಮಾತಾಡ್ತಾವ ಏನು ಫೋನ್ಯಾಗ. ಹಿಂದ ಬಸ್ ಬರೋದಾಗ ಸಕ್ಕಾರವ್ರಲ್ಲ ಅದ ಗಂಡ ಅದು ಗಂಡಿಲ್ಲ ನಳಪಾಕ ಮಾಡಿದ್ದಾಳೆ ಈಕೆ ಹೊಸ್ತ ಮೇಲೆ ಹೋದಾಗ.
ಹೊಸ್ತಾಗಿ ಮದುವೆ ಬಲ ಚಂದ, ಏನು ಚಂದ, ಹೆಣ್ಮಕ್ಳೆಲ್ಲ ಅಲಂಕಾರ ಮಾಡಿಕೊಂಡಿರ್ತಾರ, ಮೆಹಂದಿ ಹಚ್ಕೊಂಡಿರ್ತಾರ, ಅರಿಶಿಣ ನೀರು ಬಿದ್ದಿರ್ತಾವ. ಆಮೇಲೆ ನೋಡು ಬಹಳ ಸೂಕ್ಷ್ಮ ಆಗಿರ್ತಾರ. ಮದುವೆಗೆ ಒಂದ ಪಪ್ಪುಸಿ ಬಾಟ್ಲ 2 ಪೈಪ್ ತುರಿಕಿರ್ತಾರ. ಆದ್ರೆ ಇಂಥ ಬೇರಿಕೆ ಹುಡುಗರು ಏನ್ ಮಾಡಿರ್ತಾವ, ನಡಬರಕ್ ಪೈಪಿಗೆ ದಾರ ಕಟ್ಟಿರ್ತಾವ, ಇದು ಅಂತ ಜಗತ್ತಿರ್ತ, ಅದು ಅಂತ ಜಗತ್ತಿರ್ತ. ನೋಡ್ಬಾರ್ದು ಅದ್ರ ಮುಖ ಆ ಟೈಮಿಗೆ. ಹೊಸ್ತಾಗಿ ಮದುವೆ ಏನು ಸಂಭ್ರಮ. ಒಂದ ಎಳ್ನೀರಿಗೆ 2 ಪೈಪು. ಅಬ್ಬಬ್ಬಬ್ಬ, ನೀನು ಬಿಟ್ಟ ನಾ ಇರಂಗಿಲ್ಲ, ನನ್ನ ಬಿಟ್ಟ ನೀ ಇರಂಗಿಲ್ಲ. ಏನು ಅಮರ ಪ್ರೇಮಿಗಳಾಗಿರ್ತಾವ ಹೊಸ್ತಾಗಿ ಮದುವೆ ಆದಾಗ. ಅದ ಮದುವೆ ಆಗಿ 1-2 ಮಕ್ಕಳಾದ ಮೇಲೆ ಇವ ಹಾಸಿಗೆ ತೊಗೊಂಡು ಹನುಮಪ್ಪನ ಗುಡಿಗೆ ಹೊಂಟಿರ್ತಾನ. ಯಾಕೋ ಏನ್ ಆರಾಮ, ಏನು ಬಿಡತ್ತ, ಏನ್ ಆರಾಮ, ಮೊದ್ಲ ಚಲೋ ಇದ್ನಪ್ಪ, ಮತ್ ಏನತ್ತ ಈಗ ಹೊಡೆಕ್ ಬರ್ತೈತಿ, ಹೊಡೆಕ್ ಬರ್ತೈತೆ. ಅದಕ್ಕ ದುಡ್ಲೆಲ್ಲ ಹೊಡಿತಾಳ, ಹೇಳಿಕೆ ಸುಮ್ನೆ ಹೊಡಿತಾರ. ಹೆಂಡತಿ ಅಂದ್ರ ನಗುತ್ತಾನ, ತಂದಾಕಂದ್ರ ಅಳುತ್ತಾನ. ಮದುವೆ ಅಂದ್ರೆ ಬಹಳ ಚಂದ ಜೀವನ. ಅವಾಗಿನ ಮದುವೆ ಅಲ್ಲ, 15 ದಿವಸಗಟ್ಲೆ ಆಗ್ತಿದ್ವು. ಓಣಿಗೆ ಯಾರ್ದಾರ ಮದುವೆ ನಡೆಯುತ್ತಂದ್ರೆ ಕರೆದೇ ಬೇಕಾಗಿಲ್ಲ. ಶಾವಿಗೆ ಬಸ್ಸರ 4-5 ಮನೆ ಸಾಲಕ್ಕೆ ಕಟ್ಟಿ ಮೇಲೆ ಕುಂತು ಶಾವಿಗೆ ಬಸ್ಸರ ಕೆಳಗೆ ಹಾಕವ್ರೆ ಯಾರು, ಯಾರ್ಯಾರೋ ಬಂದು ನೀರು ತರಾರ ಯಾರು, ಏನು ಸಂಭ್ರಮ, ಚಪ್ರ ಹಾಕೋರು ಯಾರು. ಈಗೇನಿಲ್ಲ, ಯಾದಿ ಮೇ ಶಾದಿ, ನಜರ್ ನಜರ್ ಮೇಲೆ ತೋ ಮೊಹಬ್ಬತ್ ಓತಿ. ಒಂದು ಕಾಲ ಹೆಂಗಿತ್ತಂದ್ರ ತಾತ ಅಜ್ಜಿ ಮೊಮ್ಮಕ್ಕಳಿಗೆ ಕನ್ಯೆ ನೋಡಿ ಬರ್ತಿದ್ರು. ನೋಡಿ ಬಂದೆ, ತಮ್ಮ ಇಂಥ ಊರಾಗ ಕನ್ಯೆ ನೋಡಿ ಬಂದೀನಿ, ಒಳ್ಳೆ ಮನೆತನ, ಒಳ್ಳೆ ಗುಣ, ಆ ಹುಡುಗಿನ ಮದುವೆ ಮಾಡಿಕೋ, ನಿನ್ನ ಬದುಕು ಬಂಗಾರ ಆಗುತ್ತಂದಾಗ ಮೊಮ್ಮಕ್ಕಳು ಆಯ್ತು ತಾತ, ನೀವು ನೋಡಿರ ಅಂದ್ಮೇಲೆ ನಾವು ನೋಡೋದೇನಕ್ಕೆ ಹೂ ಅಂತೇಳಿ ಕಣ್ಣು ಮುಚ್ಚಿ ಮದುವೆ ಮಾಡಿಕೊಂಡು 100 ವರ್ಷ ಸುಖವಾಗಿ ಬದುಕಿ ಬಾಳಿದ್ರು. ಅದು ಸ್ವಲ್ಪ ಬದಲಾತು. ಎಲ್ಲಿಗೆ ಬಂತ ಪಾಳೆ ಅಂದ್ರ ತಂದೆ ತಾಯಿ ಮಕ್ಕಳಿಗೆ ಕನ್ಯೆ ನೋಡಿ, ಯಪ್ಪ ಇಂಥ ಊರಾಗ ಇಂಥ ಮನ್ಯಾಗ ಹಿಂಗೈತೆ ಹುಡುಗಿ, ಚಂದ ಐತೆ, ಬಣ್ಣ ಗಣ್ಣ ನೋಡ್ಬೇಡ, ಗುಣ ಚಲೋ ಅದಾವ, ಮಾಡ್ಕೊಂಬಿಡವ. ಆಯ್ತಪ್ಪ ನೀ ನೋಡಿದಂಮೇಲೆ ನಾನು ಯಾಕೆ ನೋಡ್ಲಿ ಅಂತ ಮದುವೆ ಮಾಡ್ಕೊಂಡ್ಬಿಡ್ತಿದ್ವು. ಈಗ ಬಂದೈತಿ ನೋಡಿ, ತಂದೆ ತಾಯಿ ಹೇಳ್ತಾರೆ, ತಮ್ಮ ಆ ಊರಾಗ ಕನ್ಯೆ ನೋಡಿನಿ, ಮತ್ತೆ ಹೆಂಗ್ ಮಾಡಮ್ಮ ಮದುವೆ ಮಾಡ್ಕೊಂಬಿಡ. ನಮ್ಮ ಟೇಸ್ಟ್ ನಿಮಗೇನು ಗೊತ್ತೈತೆ ಅಂತಾರ ಮಕ್ಕಳಿವ್ರು. ಏನ ಟೇಸ್ಟ್ ಅಯ್ಯ, ನಮ್ಮ ಟೇಸ್ಟ್ ನಿಮಗೇನು ಗೊತ್ತೈತೆ, ನೀವು ನೋಡಿದ ನಾವು ಒಪ್ಕೊಳಂಗಿಲ್ಲ ಅಂತ ಇವು ಅಂತವ. ಇಲ್ಲವೋ ತಮ್ಮ ಒಳ್ಳೆ ಮನೆತನ ಚೊಲದ ನೋಡು, ಗುಣವಂತದಳ, ಮನಿ ಬೆಳಗುತ್ತಾಳ. ಇಲ್ಲ ನೀವು ನೋಡಿದ ನಾ ಮಾಡ್ಕೊಳಂಗಿಲ್ಲ ಅಂತ ಹಠ ಮಾಡ್ತಾವ. ಇಲ್ಲಪ್ಪ ಅವ್ರಿಗೆ ಮಾತು ಕೊಟ್ಟಿನಿ, ಸುಮ್ಮನೆ ನಿನಗೆ ಬ್ಯಾಡ ಅಂದ್ರ ಹಂಗ ನೋಡ್ಕೊ ಬಾ, ಹೋಗಿ ಹಂಗ ನೋಡ್ಕೊ ಬಂದಾಗ, ಇಲ್ಲ ನಾನು ನಮ್ಮ ಗೆಳೆಯ ನಮ್ಮ ಫ್ರೆಂಡ್ ಓದ್ತೀವಂತ ಇವು, ಆಯ್ತು ತಗೋರಪ್ಪ ನೀವ ನೋಡ್ಕೊಂಬರ್ರಿ, ನೀವು ಮಾತಾಡ್ರೆ ನಮ್ಮದಿನ ಗಂಟೆ ಆಗ್ಬೇಕಾಯ್ತೆ, ಅಕ್ಕಿ ಕಾಳ ಹಾಕದಷ್ಟೇ ನಮ್ ಕರಿತೇವಂತ ಈಗಿನ ತಂದೆ ತಾಯಿನ ಗಪ್ ಆಗ್ತಾವ. ಇವ ಏನು ಮಾಡ್ತಾನ, ತಮ್ಮ ದೋಸ್ತನ ಕರಿತಾನ, ದೋಸ್ತ ನಾಳೆಗಿಂತ ಊರಿಗೆ ಕನ್ಯಾ ನೋಡ್ಬಿಡೋದೈತೆ. ಎಲ್ಲಿ ಇದೇನದು ಮುಂದೆ ಹಣಿಗೆ ದಾಟಿ ಶಿರೋರ್ಕ್ ಹೋಗೋದೈತೆ ಕನ್ಯೆ, ನೀನು ನಾಳೆಗೆ ಹೋಗಮ್ಮಿಬ್ರು. ಆಯ್ತು, ಅವತ್ತರ ರಾತ್ರಿ ಸುರು ಕಟ್ಟಿಂಗ್ ಮಾಡಿಸ್ಕೊಂತ, ಅದು ಈ ಕಡೆ ಸ್ವಲ್ಪ ಬಣ್ಣ ಹಚ್ಕೊಂಡು ಈ ಕಡೆ ಸ್ವಲ್ಪ ಬಣ್ಣ ಹಚ್ಕೊಂಡು ಆಯ್ತು ರೆಡಿ ಆಗ್ತಾವ. ತಲೆ ಮೇಲೆ ಬೆಂಕಿ ಹಚ್ಕೊಂಡು ಕಟ್ಟಿಂಗ್ ಮಾಡ್ಕೊಂತಾವ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಮುಂಜಾನೆ ಕನ್ಯೆ ನೋಡ್ಕೋಬೇಕಲ್ಲ. ಈ ತಂದೆ ತಾಯಿ, ವರನ ತಂದೆ ತಾಯಿ ಈ ಹೆಣ್ಣಿನ ತಂದೆ ತಾಯಿ ಫೋನ್ ಮಾಡ್ತಾರ, ನೋಡ್ರಿ ನಾವೇನೋ ಬರಂಗಿಲ್ಲ, ಮತ್ತೆ ನಮ್ಮ ಹುಡುಗನ ದೋಸ್ತ ಬರ್ತಾರಂತ, ಮತ್ತೆ ಅವ್ರಿಬ್ರು ಬರ್ತಾರಂದ್ರೆ ನಮ್ಮದೇನೈತೆ, ಅವ್ ಒಪ್ಪಿದಂದ್ರೆ ಮಾಡಮ್ರಿ, ಇಲ್ಲಂದ್ರೆ ಬೇರೆ ನೋಡಮ್ರಿ ಅಂತ ಇವ್ರು ಫೋನ್ ಮಾಡ್ತಾರ. ಫೋನ್ ಮಾಡ್ಕೊಂಡು ಹುಡುಗಿತ್ತಂತ ಹೇಳ್ತಾರೆ, ಯವ್ವ ನಾಳೆ ನಿನ್ನ ನೋಡಾಕ ಹುಡುಗ ಬರ್ತಾನ, ಅವನ್ ದೋಸ್ತ ಬರ್ತಾನಂತ, ಮತ್ತೆ ನೀವು ನೋಡಿಕೇರಿ, ಮತ್ತೆ ಹುಡುಗನ ತಂದೆ ತಾಯಿನೂ ಬರಂಗಿಲ್ಲ, ನಾವು ಯಾಕರ ಅಂತೇಳಿ ಅವು ಹೇಳ್ತಾವ. ಇದು ಆಯ್ತು ಅಂತೇಳಿ ಹೆಣ್ಮಗಳು ಅಂತಾಳ. ಸರಿ ಇವು ಹೋಗ್ಬೇಕಲ್ಲ, ಕನ್ಯೆ ನೋಡ್ಕೋಬೇಕಲ್ಲ. ಏನದು ಯಾವ್ದು ಗಾಡಿ ಬಹಳ ಉದುರುತ್ತಲ್ಲ, ಅದು ಯಮ. ನಾನು ಒಳ್ಳೆ ಹೂವ ಒಯ್ ಬಂದಿ ಏನೋ ಬುಲೋಟಿನ್ಯಾಗ, ಬುಲೆಟ್ ಬಲೆಟ್ ಇದು ಕಲ್ಲೆಟ್ ಹಿಂಗಿರ್ಬೇಕು ಹುಡುಗರು. ಬುಲೆಟ್ ಅನ್ನದ ಅದಲ್ಲ, ಇನ್ನೊಂದು ಐತಿ ನೋಡಿ ಬರ್ರ ಅಂತ ಉದುರ್ತಿರ್. ಏನ್ ಹೆಸರು ಅದು ಗಾಡಿಗೆ? ಒಂದ್ ತಿಂಗಳು ಟ್ಯೂಷನ್ಗಾರ ಬರ್ಲಿ ನಾನು. RX ಹೌದಾ, ಕರೆ RX ಗಾಡಿ ತಗೊಂಡು 7 ಲಕ್ಷಕ್ಕಿಂದ 6 ಲಕ್ಷ ಕೊಡ್ಕೊಂಡು ಹೋದಾವ. ಫೋನ್ ಮಾಡ್ತಾವ, ಏನಿಲ್ಲ ಅದು ಮೊಬೈಲ್ ಒಂದು ಬರ್ತಲ್ಲ, ಅದೇನ ಲೊಕೇಶನ್ ಇಂಥ ಮನೆ ಕೇಳೋದಿಲ್ಲ ಕೊಡ್ದಲ್ಲ, ಅದು ಏನೋ ಲೊಕೇಶನ್ ತೋರಿಸ್ತಾನೆ ಅಂತೇಳಿ ಸೀದಾ ಮನೆ ಗೊತ್ತಾಗ ಆ ಹುಡುಗಿತ್ತಂತ ಹೇಳಿರ್ತಾರಲ್ಲ, ಇಬ್ಬರ ಬರ್ತಾರೆ, ನೀನು ನೋಡಪ್ಪ ಒಂದು ದೋಸ್ತ. ಆ ಹೆಣ್ಮಗಳು ಚೂಡಿದಾರ ಹಾಕೊಂಡು ಮುಖಕ್ಕೆ ಪೌಡ್ರು, ಅದೇನು HD ಗ್ಲೋ, ಪೇರನ್ ಲವ್ಲಿ, ತುಟಿಗೆ ಅದೇನು ಟಿಪಿಟಿ ಕಚ್ಚಿ ಲಿಫ್ಟಿಗೆ ಕಚ್ಕೊಂಡು ಒಂದು 4 ಕೂದಲು ಹಿಂಗ್ಬಿಟ್ರು ಆಕ್ಚುಲಿ ಏನು ಗೊತ್ತಾ ಅನ್ಕೊಂಡು ತಯಾರಾಗಿ ಬಿಡ್ತಾಳ. ಇವಕ್ಕೆ
ಹೋಗ್ಬೇಕಾದ್ರೆ ಹಂಗ ಹೋಗಂಗಿಲ್ಲ ಮಕ್ಳು ಇವ್ರು ಶಿರ್ವಾರದಾಗ ಮೊಬೈಲ್ ಅಂಗಡಿಗೆ ಹೋಗಿ ಇಂಥ ದೊಡ್ಡದೊಂದು ಮೊಬೈಲ್ ತಗೊಂತಾವ ಮೊಬೈಲ್ ಗಿಫ್ಟ್ ಅಂತ ಅದು ಗಿಫ್ಟ್ ನೋಡಕ್ ಹೋದಾಗ ಗಿಫ್ಟ್ ಮೊಬೈಲ್ ತಗೊಂಡು ಸೀದಾ ಕನ್ನೆ ನೋಡಕ್ ಹೋಗ್ತಾರೆ ನೋಡಕ್ ಹೋದಗಳೇ ಮತ್ತೆ ಆಕೆ ರಾತ್ರಿ ಉಳಿದ ಚಾನ ಸ್ವಲ್ಪ ಬಿಸಿ ಮಾಡಿ ಒಂದು 2.5 ರೂಪಾಯಿದು ಪಾರ್ಲೇಜಿ ಬಿಸ್ಕಿಟ್ ಇರ್ತಲ್ಲ ಪ್ಯಾಕೆಟ್ ಅದನ್ನ ಹರಿದು ಒಂದು ಕಪ್ 2 ಕಪ್ ಒಂದು ತಟ್ಟಿ ಹಿಡ್ಕೊಂಡು ಈ ಕಡೆ 2 ಬಿಸ್ಕೆಟ್ ಈ ಕಡೆ 2 ಬಿಸ್ಕೆಟ್ ರಾತ್ರಿ ಉಳಿದ ಚಾನ ಬೆಚ್ಚ ಮಾಡಿ ಬಿಸಿ ಮಾಡಿಕೊಂಡು ಬರ್ತಾಳೆ ಬಂದ್ಗಳನ್ನ ಇದು ಮೇಕಪ್ ನೋಡ್ಕೊಂತ ಅಂತ ನೀವೇ ಆಯ್ಕೊಂಡಿರ್ತಾವೆ ಚಹಾ ಕೊಡ್ತಾಳೆ ಆಯ್ತು ಅವನ ಮುಂದೆ ನಾ ಕಾಲ ಮೇಲೆ ಕಾಲು ಹಾಕಿಕೊಂಡು ಆಕ್ಚುಲಿ ಏನ್ ಗೊತ್ತಾ ನಾ ನಿಮಗೆ ಇಷ್ಟವಾಗಿದ್ದೀನ ಅಂತ ಅಕ್ಕಿ ಕೇಳ್ತಾಳೆ ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊತ್ತಂತ ಇದು ಅಂತೈತಿ ನಿಮ್ ಪಪ್ಪ ನಿಮ್ಮ ಮಮ್ಮಿ ಬೇಡ ಅಂದ್ರೆ ಒಳ್ಳೆ ಕೆಲಸ ಐತಿ ನಾ ಎಷ್ಟೋ ಹಿಂಗ ಬಾಳ ದೃಶ್ಯ ನಮ್ಮೂರ ಹೇಳೋಣ ಎಂತ ನೋಡೇ ಹೇಳಕತ್ತಿ ನಾನು ಎಲ್ಲಿಯೂ ಅಲ್ಲ ಬ್ಯಾಡ ಅಂದ್ರೆ ತಾತ ಸುಮ್ಮನೆ ನೀನ್ ಯಾಕೆ ಬರ್ತಾ ಹಾಕಿದ್ರೆ ಮಾಡ್ಕೊಳಕತ್ತಿಲ್ಲ ಉಳ್ಳಪ್ಪ ಮಾಡ್ಕೊರಪ್ಪ ಮಾಡ್ಕೊ ಹಂಗ ಒಮ್ಮಕ್ಳು ಎಲ್ಲಿಗೆ ಸ್ಥಿತಿ ಇವಕ್ಕ ನಿಮ್ ಪಪ್ಪ ನಿಮ್ಮ ಮಮ್ಮಿ ಬೇಡ ಅಂದ್ರೆ ನಾನು ನಿನ್ನ ಮಾಡ್ಕೊತೀನಿ ಸೊ ಥ್ಯಾಂಕ್ಸ್ ಅವಾಗಕ್ಕಿ ನಾನು ಇಷ್ಟವಾಗಿದ್ದೀನ ಇಷ್ಟವಾಗಿದೆ ಅಂತೇವ ಅಂತಾನ ಆಯ್ತು ಅದ ಚಹಾ ಕುಡಿಬೇಕಾದ್ರ ಇವಾಗ ಕನ್ನೆ ನೋಡಕ್ ಹೇಳ್ತಂತ ನಮ್ಮ ದೋಸ್ತ ಏಯ್ ಮೇಂಟೈನ್ ಮಾಡು ಇದು ನನ್ನ ಹೆಂಡತಿ ಮನೆ ಅಂತ ನೋಡಕ್ ಹೋದಾಗ ನನ್ನ ಹೆಣ್ತೀನಿ ಮೇಂಟೈನ್ ಮಾಡೋದು ಹ್ಞೂ ಅಂತೇಳಿ ಅರ್ಧ ಚಹಾ ಕುಡಿತೇವೆ ಕುಡಿದ್ರೆ ಆಯ್ತು ನಿಮಗೆ ನಾನು ಲೈಕ್ ಆಗಿದ್ದೀನಿ ಸೊ ನನಗೆ ನೀವು ಲೈಕ್ ಆಗಿದ್ದೀರಿ ನಾವು ಬರ್ತೀವಿ ಅಂತೇಳಿ ಇವಾಗ ಬರ್ಬೇಕಾದ್ರೆ ಹಂಗ ಬರಂಗಿಲ್ಲ ಮೊಬೈಲ್ ತಗೊಂಡು ಹೋಗಿರ್ತಾನಲ್ಲ ಮೊಬೈಲ್ ಅಂಗಡಿಯಾಗ ಅದೇನು ವಿವೋ 70 ಯಾವ್ದೋ ಒಂದು ಫೋನ್ ನಮ್ಗೆ ಅದ್ರ ಹೆಸರು ಸತ್ಯ ಗೊತ್ತಿಲ್ಲ 70 ಅದು ಫೋನ್ ತಗೊಂಡು ಇದು ನನ್ನ ಗಿಫ್ಟ್ ಹೋ ಥ್ಯಾಂಕ್ಸ್ ಅಂತೇಳಿ ಅದಕ್ಕೆ ಕೈಯಾಗ ಒಂದು ಸಣ್ಣ ಡಬ್ಬಿದಂಗೆ ಒಂದು ಇಟ್ಟಿರುತ್ತೆ ಸಣ್ಣ ಫೋನು ಆತ ಸಿಮ್ ತೆಗೆದ್ರೆ ಅದನ್ನೇನೈತೆ ಒಲೆಗೆ ಹೋಗಿತ್ತಾಳೆ ಇದು ಕುಡಿಸಿರುತ್ತಲ್ಲ ಅದ್ರಾಗ ಸಿಮ್ ಹಾಕಿಟ್ಟು ಪ್ಲೀಸ್ ನೀವು ನಿಮ್ಮ ನಂಬರ್ ಕೊಡಿ ಬರ್ಕ ಆಯ್ತು ನಂಬರ್ ಹೊಡ್ಕಂತೇಳ ಬರ್ಲ ಬಾಯ್ ಟಾಟಾ ಟಾಟಾ ಆಯ್ತು ಗಾಡಿ ಎತ್ತಿಕೊಂಡು ಇನ್ನೇನು ಶಿರವಾರ ದಾಟಿ ಅದು ಹಣಿಗೆ ದಾಟಿ ಬರ್ತಿರ್ತಾವ ಫೋನ್ ಮಾಡಿಬಿಡ್ತಾಳೆ ಹಲೋ ಯಾರ ಇದು ಗಾಡಿ ಒದರ್ತಿರ್ತಲ್ಲ ಯಾರು ರೀ ನಾನ್ರಿ ನಿಮ್ ಮಿಸ್ಸಸ್ ಮಿಸ್ಸಸ್ ಅಂತ ನೋಡಕ್ ಹೋದಾಗ ನಿಂದ್ರ ಗಾಡಿ ನಿಂದ್ರ ನಾನು ಹೇಳಿದ್ ಫೋನ್ ಮಾಡ್ಯಾಳ ಅಂತೇಳಿ ಇದು ನಿಂದ್ರತೈತೆ ಏನ್ ಗೊತ್ತಾ ನೀವು ಹೋದಾಗ್ಲಿಂದ ಬರೀ ನಿಮ್ಮದೇ ಚಿಂತೆ ಕನ್ನಡಿಯಲ್ಲೂ ನೀವೇ ಕಾಣ್ತೀರ ಪೌಡರ್ ಡಬ್ಬಿಯಲ್ಲೂ ನೀವೇ ಕಾಣ್ತೀರ ನನಗೆ ಊಟನೇ ಸೇರ್ತಾ ಇಲ್ಲ ನೋಡಿ 25 ವರ್ಷ ಅನ್ನ ಹಾಕಿ ಬೆಳೆಸುತ್ತಂತೆ ನೆಗಡು ಬಿದ್ರಲ್ಲಿ ಹೀಗೆ ಹಾಕಿ ಅವನು ಸರ್ವಸ್ವ ಹೌದಾ ಆದಷ್ಟು ಬೇಗ ಲಗ್ನ ಮಾಡಿಕೊಂಡಣ ರೀ ಪ್ಲೀಸ್ ಆಯ್ತು ಮುಹೂರ್ತ ಇರುತ್ತ ನೋಡಂಗಿಲ್ಲ ಹಿರಿಯರು ಕೇಳಂಗಿಲ್ಲ ಮುಹೂರ್ತ ಸರಿ ಇಲ್ಲ ಬೇಡ ಯಾವ ಮುಹೂರ್ತ ನೋಡ್ತಾ ಇಲ್ಲ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಅಂತೇಳಿ ತಂದೆ ತಾಯಿ ಮಾತು ಮೀರಿ ಮದುವೆಯಾಗಿ ಒಂದು 2-3 ತಿಂಗಳಾಗಿರ್ತದ ಸುರುವು ನೀನೇನು ಸುದ್ದದಿದೆ ಅಂತ ಇವ ಅಂತ ನೀನೇನು ಚೊಲೋದಿದೆ ಅಂತ ಇವ ಅಂತ ನಿಂದೆಲ್ಲ ಗೊತ್ತೈತಂತ ಇವ ಅಂತಾನೆ ನಿಂದೆಲ್ಲ ಗೊತ್ತೈತಂತ ಯಾಕೆ ಅಂತ ಈ ಮನ್ಯಾಗ ನೀನಿರಬೇಕು ನೀವಿರು ನಾ ಊರಿಗೆ ಹೋಗ್ತೀನಿ ಸಂಸಾರ ಹಾಳು ಒಂದು ತಿಂಗಳಿಗೆ 70% ಬರೀ ಡೈವರ್ಸ್ ಆಡಬೇಕೈತವ ಗಂಡನ ಕಿಮ್ಮತ್ತು ಹೆಂಡತಿ ಗೊತ್ತಿಲ್ಲ ಹೆಂಡತಿ ಕಿಮ್ಮತ್ತು ಗಂಡ ಗೊತ್ತಿಲ್ಲ ಅತ್ತಿ ಮಾವ ಅಂದ್ರೆ ಏನು ತಂದೆ ತಾಯಿ ಅಂದ್ರೆ ಏನು ಸಂಸ್ಕಾರ ಗೊತ್ತಿಲ್ಲ ಹಿರಿಯರ ಮಾತು ಮೀರಿ ಮದುವೆ ಆದವು ಯಾವ ಹೆಣ್ಣು ಸುಂದರವಾಗಿ ಬದುಕು ಮಾಡಿಲ್ಲ ಗಂಡು ಸುಂದರವಾಗಿ ಬದುಕು ಮಾಡಿಲ್ಲ ಪ್ರತಿನಿತ್ಯ ನೀವು ಟಿವಿ ಒಳಗೆ ನೋಡ್ತೀರಿ ಎಷ್ಟು ಅನಾಹುತಗಳು ಬರೀ ಗಂಡ ತಂಗ್ಳು ಸಾವಿರ ನೀಡಾಳು ಅಂತೇಳಿ ಹೆಂಡಿತನ ಕೊಲೆ ಮಾಡಿದ ಮೊನ್ನೆ ಬರೀ ತಂಗ್ಳು ಸಾವಿರ ನೀಡಿದ್ದಕ್ಕಾಗಿ ನಮ್ಮವರೆಲ್ಲ ಹಡಿಸಿದ ಅನ್ನ ಉಂಡು ಜೀವನ ಮಾಡಿದ್ರಿ ಪ್ರಪಂಚದಾಗ ಅದಕ್ಕೆ ಬದುಕು ಸುಂದರವಾಗಬೇಕು ಈ ಲೋಕದಾಗ